ಹಾಂ ಹಾಯ್ ಗೈಸ್ ಬೇಡ ಬರತ್ತೆ ಅಲ್ಲ. ಮಳೆಗಾಲದಲ್ಲಿ ಮಳೆಗಾಲ ಶುರುವಾದ ಕಾರಣ ಮೀನು ಹಿಡಿಯಕ್ಕೆ ತಿರುಗ್ತಾ ಇದ್ದೀವಿ. ಮೀನು ಸಿಗುತ್ತೆ ಏನು ನೋಡಬೇಕು. ಗದ್ದೆಯಲ್ಲಿ ಒಂದು ಬ್ಯಾಟ್ರಿನೇ ಕಾಣ್ತಾ ಇಲ್ಲ. ಆದ್ರೂ ನೋಡೋಣ ಬನ್ನಿ ಏನಾಗುತ್ತೆ ಅಂತೇಳಿ. ಮೀನು ಸಿಕ್ಕಿದ್ರೆ ಒಳ್ಳೆ ಸಾರಾಗುತ್ತೆ, ಇಲ್ಲಾಂದರೆ ಖಾಲಿ ಚೀಲ ಹಿಡ್ಕೊಂಡು ವಾಪಸ್ ಮನೆ ಹೋಗೋದಷ್ಟೇ. ನೋಡೋಣ ಫ್ರೆಂಡ್ಸ್, ಬನ್ನಿ ಎಲ್ಲರೂ ಏನಾಗುತ್ತೆ ಅಂತ. ಹಳೆ ಹತ್ರ ಹೋಗ್ತಾ ಇದ್ದೀವಿ. ಯಾರ ತೋಟನೋ ಗೊತ್ತಿಲ್ಲ. ಗೇಟೆಲ್ಲ ಸ್ವಲ್ಪ ಮುರಿದೋಗಿದೆ. ಯಾರೋ ಬಂದು ಗಾಡಿಯಲ್ಲಿ ಗುದ್ಬಿಟ್ಟಿದ್ದಾರೆ ಗೇಟಿಗೆ. ನೋಡಿ ಗೈಸ್, ಅಲ್ಲಿ ಗೇಟ್ ಎಲ್ಲ ಮುರಿದೋಗಿದೆ, ಕೂರ್ತಾ ಇಲ್ಲ. ಗೊಚ್ಚೆ ಗುಂಡಿ ಬ್ಯಾಟ್ರಿ ಒಂದು ಹೊಸ ತಂದು ಆದರೆ ಎಂತ ಮಾಡೋದು ಹೇಳಿ, ಫೋಕಸ್ ಇಲ್ಲ, ಎಂತ ಕಾಣ್ತಾನಲ್ಲ. ಹೆವಿ ಫೋಕಸ್ ಇದೆ. ನಮಗೆ ರೋಡೇ ಕಾಣ್ತಿಲ್ಲ. ಇಲ್ಲಿ ಮೀನು ಕಾಣುತ್ತೆ, ಇದರಲ್ಲಿ ಮೀನು ಕಂಡ್ರೆ ಅದಷ್ಟ. ಹೊಸ ಬ್ಯಾಟ್ರಿ ತಂದಿದ್ದು ಮರ, ಎಂತ ಮಾಡೋಂಗಿಲ್ಲ, ಬೆಳಕೆ ಇಲ್ಲ. ಸುಮ್ಮನೆ ದುಡ್ಡೊಂದು ಹೋಯ್ತಾ ಅಂತ. ಮೀನು ಇಲ್ಲ, ದುಡ್ಡು ಇಲ್ಲ ಆಯ್ತಾ ಅಂತ ಆಯ್ತು ನೋಡ್ರೆ. ಅದ್ರ ತೋಟಕ್ಕೆ ಬಂದ್ಕೊಂಡು ಸುತ್ತ ಕಾಣೋದು ಹಿಡಿತಿಯಲ್ಲ, ಹೊಂಡ ಇಲ್ಲಲ್ಲ. ವೆರಿ ರಿಸ್ಕಿಲಿ ಹೋಗ್ತಿದ್ವಿ. ಹಳದಲ್ಲೇ ಹೋಗ್ಬೇಕು ಮೀನು ಹಿಡಿಯೋಕ್ಕೆ. ಕಾಣಿ ಬಿಟ್ಟರೆ ಮತ್ತೇನು ಸಿಗಂಗಿಲ್ಲ ಅನ್ಸುತ್ತೆ. ಇವತ್ತು ನೀರು ಜಾಸ್ತಿ ಆಗಿದೆ. ಅಡ್ವೆಂಚರ್ ಆಗಿದೆ ರಾತ್ರಿ 10 ಗಂಟೆಗೆ. ಹೋಗೋದಾ? ಇಲ್ಲೇ ಎಷ್ಟು ನೀರಿದ್ರಿ ಇದರಲ್ಲಿ? ಮುಂದೆ ಹೋಗ್ತಾ ಹೋಗ್ತಾ ನೋಡಿ ನೀರು ಹೆಂಗೆ ಹೋಗ್ತಿದೆ ನೋಡಿ ಹಳ್ಳದಲ್ಲಿ. ನಾನು ಅಡ್ವೆಂಚರ್ ಗೈಡ್. ಹಿಂದಿದೆಯಾ ಏನಿದೆ ಗೊತ್ತಿಲ್ಲ. ನೋಡೋಣ ಬನ್ನಿ. ಗಿದ್ರೆ ಮಾತ್ರ ವಿಡಿಯೋನೇ ಸಾಕ್ಷಿ ಕೊನೆಗೆ. ನಮ್ಮ ಪೊಕ್ಕು ಬ್ಯಾಟ್ರಿ ಇಟ್ಕೊಂಡ್ಬಂದಿದ್ದೀವಿ. ಹೊಸ ಬ್ಯಾಟ್ರಿ ನೋಡಿ, ಮಂಡಿ ಅಷ್ಟು ನೀರಿದೆ. ಈ ಮೀನು ಬೇಡ, ಎಂತ ಬೇಡ. ನೋಡಿ ನಮ್ಮ ವೆಪನ್ ತೆಗಿತಿದ್ದಾನೆ. ನೋಡ್ದು ಕೋವಿಲ್ ಹಿಡಿಯೋ ಪಂಟ್ರು ಇವತ್ತು ಕತ್ತಿ ತಗೊಂಬಂದಿದ್ದಾನೆ. ಎಷ್ಟು ಮೀನು ಹಿಡಿತಾನೆ ಅಂತ ಇವತ್ತು ನೋಡ್ಬೇಕು. ಇನ್ನು ನೋಡಿ ಹೆಂಗೆ ನೀರು ಹೋಗ್ತಿದೆ ಅಂತ ಫಾಸ್ಟಲ್ಲಿ. ನೋಡಿ 10 ಗಂಟೆ ರಾತ್ರಿಗೆ 1000 ಹತ್ರ ಮೀನು ತಗೊಂಡು ತಿನ್ಬೋಯ್ತು. ಈ ನೀರು ಭಾರಿ ಜಾಸ್ತಿ ಆಯ್ತಾ? ಅದು ಇದು ಮೀನು ಕಡೆ ಇದು ಮೀನು ಕಾಣ್ಬೇಕಂದ್ರೆ ಪೂರ ಮುತ್ತಿ ಬಿಡ್ಬೇಕು. ನೋಡಿ ಗಾಯ್ಸ್, ಒಂದು ಏಡಿ ಹಂಟ್ ಮಾಡ್ತಿದ್ದಾನೆ. ಈಗ ಹುಡುಕ್ತಿದ್ದಾನೆ. ಫಸ್ಟ್ನೇ ಏಡಿ ಸಿಗುತ್ತಾ ನೋಡ್ಬೇಕೀಗ. ಇದೆಲ್ಲ ನೋಡಿ ಕೈ ಹಾಕ್ತಿದ್ದಾನೆ. ನೋಡಿ ದೊಡ್ಡ ಮೀನು ಯಾವುದು ಕಾಣ್ತಿಲ್ಲ. ನೋಡಿ ಗಾಯ್ಸ್, ಭಾರಿ ಗುಂಡಿ ಇರ್ಬೋದು ಅಂತ ಅನ್ಸ್ಕೊಂತಿದ್ದೀವಿ. ನೋಡಿ ಎಂಥ ಮರಗಳಿದಾವೆ. ಇವಾಗ ಮೊಸಳೆ ಬಂದ್ರೆ ಹಿಡಿಯೋದು ಕಷ್ಟ ಉಂಟು. ಮಾಡಂಗಿಲ್ಲ, ನಾವು ಮೀನು ಹಿಡಿಯೋದು ನೀರಲ್ಲಿ. ಒಂದು 100 ಮೀಟರ್ ತುಂಗ ನದಿ ಇದೆ, ಅದಕ್ಕೆ ಇಲ್ಲೆಲ್ಲ ಕಾಣಿ ಬಂದಿದ್ದಾವೆ. ಮೀನು ಮಾತ್ರ ಬರಲ್ಲ ಅಷ್ಟೇ. ನೋಡಿ ನಮ್ಮ ಪೊಕ್ಕು ಬ್ಯಾಟ್ರಿ ನೋಡಿ. ಮೊಬೈಲ್ ಟಾರ್ಚ್ ಎಲ್ಲ ಕಾಣ್ತಿದೆ, ಬಿಟ್ಟರೆ ಬ್ಯಾಟ್ರಿ ಇದೆ ಕಾಣ್ತಿಲ್ಲ. ಬಯ್ಯ ಅಲ್ಲ, ಸಣ್ಣ ಸಣ್ಣ ಮೀನುಗಳಿದ್ದಾವೆ ಅಷ್ಟೇ.
ಕಸ ಸಿಕ್ಕಾಕೊಂಡಿದೆ. ರಾತ್ರಿ 10 ಗಂಟೆಗೆ ನೋಡಿ ಹುಡುಕ್ತಾ ಇದ್ದೀವಿ. ಇನ್ನು ಒಂದೇ ಒಂದು ಮೀನು ಸಿಗ್ತಾ ಇಲ್ಲ. ಇನ್ನು ಕಾಲ ಆಗ್ತಾ ಇಲ್ಲ ಅಷ್ಟೇ. ನೀರು ಜಾಸ್ತಿ ಇರೋ ಕಡೆ ನೀನು ಕಂಡ್ರೆ ನೋಡೋದಷ್ಟೇ. ಗಂಟೆ ಕರೆಕ್ಟು 10 ಕಾಲಾಗಿದೆ ಈಗ. ಇಲ್ಲಿ ನೋಡಿ, ಇಲ್ಲೊಂದು ಮರ ಬೇರೆ ಬಿದ್ದಿದೆ. ಇದೀಗ ಸಮಯ 10:15. ಬಿಗ್ ಬಾಸ್ ಆ್ಯಂಕರ್ ಬಂದ್ಬಿಟ್ಟಾನಿಲ್ಲಿ. ಓ, ಇಲ್ಲಿ ಯಾಕೋ ನೀರು ಜಾಸ್ತಿ ಆದಂಗಿಂಟು ವಾಪಸ್ ಹೋಗೋದು ಒಳ್ಳೇದು ಅನಿಸುತ್ತೆ. ನೋಡಿ ಎಷ್ಟು ಫೋರ್ಸಲ್ಲಿ ಹೋಗ್ತಿದೆ. ಇಲ್ಲೇ ಹತ್ಬೇಕು ನೀವು. ಅಲ್ಲಿ ಇಲ್ಲಿ ನೀರು ಜಾಸ್ತಿ ಅಲ್ಲಿ ಹತ್ಬೇಕು ಬಾಯ್ಸ್. ಆದರೆ ಇಲ್ಲಿ ಬಾವಿ ಇದೆ ಬಾಯ್ಸ್. ಬಾವಿ ದಾಟ್ಬೇಕು ಈಗ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಶಿಕ್ಷಾ ಮುಂದೆ ಹೋದರೆ ನಾ ಹೋಗ್ತೀನಿ. ಗುಂಡು ಬಿದ್ದಿದೆ ಬಾಯ್ಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಗುಂಡಿದೆ ಅಂತ ಸಾವ ಮರ ಇಲ್ಲಿ. ದಂಡೆನಾ ಇದು ಬಳ್ಕೊಂಡೆ ಹೋಗ್ಬೇಕಾ ಅಂತ. ನೋಡಿ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿಂದ ಲೊಕೇಶನ್ ಶಿಫ್ಟ್ ಮಾಡ್ತಿದ್ದೀವಿ. ಯಾರೇ ಮೀನು ಕಾಣ್ತಿಲ್ಲ ಇಲ್ಲಿ. ನಮ್ಮ ಟಾರ್ಗೆಟು ಇಲ್ಲಿ ಲಾಸ್ ಆಗಿದೆ. ಇದರಲ್ಲಿ ನೀರು ಬಂದರೆ ಒಳ್ಳೆ ಮೀನು ಬರುತ್ತೆ. ಇದರಲ್ಲ ಕುಂಬ್ರಿ ನೀರು ಬರುತ್ತೆ. ಹಾಂ, ಇಲ್ಲ ನೀರು ಕುಂಬ್ರಿ ಅದ್ರಲ್ಲಿ ಬರಬೇಕಾ? ನೀರು ಬರಬೇಕು, ಮರ ಬರಬೇಕು. ನೀರು ಬರಲ್ಲ. ಹೊಸತಿಗೆ ಇಲ್ಲಿ ಹತ್ಬೇಕಲ್ಲ. ಇಲ್ಲಿ ಇದೆ ಕುಂಬ್ರಿ ಹೋಗುತ್ತೆ, ಅಲ್ಲಿ ನೀರು ಇರಲ್ಲ. ಹಾಂ ಹಾಂ. ಇಲ್ಲಿ ಹಳ್ಳ ಸಿಗತ್ತಾರೆ. ನೋಡಿ ಎಷ್ಟು ನೀರು ಇತ್ತು, ಕಮ್ಮಿ ಆಗಿದೆ ನೀರಿಗೆ. ಹೌದು ಮಾರೆ. ನೀರು ಈ ನೀರು ನಂತು ನಿಂತಾಗುತ್ತ. ನೀರು ಗದ್ದೆಗೆ ಹೋದ್ರೆ ಹೋಗಿ ಸಿಗ್ಬೋದು ಅಷ್ಟೇ. ಹಣ ಅಲ್ಲೇ ನೀರು ಕಿತ್ತು ನೀರು ಹಾಕ್ತೀವಿ. ಮೀನು ಹಾಕ್ತೀವಿ. ಇಲ್ಲ ಇಲ್ಲೋಡಿ, ಇಲ್ಲಿ ಹತ್ತಿ ಹೋಗ್ಬೇಕೀಗ. ನಮ್ಮದು ಗೈಡ್ ಹತ್ತುತ್ತಿದ್ದಾನೆ. ಪ್ಲಾಸ್ಟಿಕ್ ಒಂದು ಹೊರದೋಯ್ತು ಅಷ್ಟೇ ಬಿಟ್ಟರೆ. ಜಸ್ತಿ ಹೋಗಿ ಆಗಿದೆ. ಒಂದ್ಸತಿ ಬಿದ್ದಿದ್ದಾನೀಗ ಆಲ್ರೆಡಿ. ಸ್ಟೋರೇಜ್ ಫುಲ್ ಆಗಿತ್ತು, ಹಾಗಾಗಿ ಮತ್ತೆ ಬ್ಯಾಕ್ ಬಂದು ಹೆವಿ ಸ್ಟ್ರಗಲಲ್ಲಿ ಹತ್ತುತ್ತಿದ್ದಾನೆ. ನಾನು ಹೆಂಗೆ ಹತ್ತೋದೋ ಗೊತ್ತಿಲ್ಲ. ಈಗ ಕೈ ಕೊಡ್ತಾನ ನೋಡ್ಬೇಕೀಗ. ಅವನಾದರೆ ಕತ್ತೆಲ್ಲ ಹಿಡ್ಕೊಂಡು ಹತ್ತಿದ್ದಾನೆ. ನೋಡಿ ಹತ್ತುತ್ತಿದ್ದಾನೆ. ಹೆವಿ ರಾತ್ರಿ ಬೇಕಿತ್ತಾ ಅಂತ ಅನಿಸ್ತಿದೆ. ಸಿಕ್ಕಾಕೊಂಡಿದ್ದಾನೆ ಈಗ ಒಬ್ಬ. ನಾನು ಹೆಂಗತ್ತದ ನಿನ್ ಸೊಡ್ಡಿ ವಾರ್ಲಿಡ್ಯಾ? ಯಬ್ಬಾ ಹೆವಿ ಜಾಸ್ತಿದೆ. ತಗ ವಿಡಿಯೋ ಆಫ್ ಮಾಡಿ. ನೋಡಿ ಗೈಸ್, ನೋಡಿ ಲೂಡಿಲಿ ಬರ್ತಿದ್ದಾರೆ ಮೇಲೆ. ಬೋಳ್ ಮಂಡೆ ಕಾಣ್ತು. ಈಗ ಲೊಕೇಶನ್ ಶಿಫ್ಟ್ ಆಗಿದೆ. ಹಳ್ಳದಲ್ಲಿರೋದು ಬಿಟ್ಟು ಈಗ ತೋಟದಲ್ಲಿ ಮತ್ತೆ ಗದ್ದೆ ಬೆಲೆ. ಮರ್ಯಾದೆ ಪ್ರಶ್ನೆ ಒಂದು 2 ಏಡಿ ಸಿಕ್ಕರೆ ಸಾಕಿತ್ತು. ಸ್ಟಾರ್ಟ್ ಆಗಿದೆ ಮತ್ತೆ ಹಂಟಿಂಗ್. ನೀರು ಸಿಕ್ಕಿಲ್ಲ ಅಂತಂದ್ರೆ ಏಡಿ ಬಂದಿದ್ದೀವಿ. ಇದು ಸಿಕ್ಕಿಲ್ಲ ಅಂದರೆ ತುಂಬ ನಿರಾಸೆ ಆಗುತ್ತೆ. ಬಟ್ ಎಲ್ಲರೂ ಏಡಿ ಇಟ್ಕೊಂಡು ಹೋಗಬೇಕು. ಯಾರ್ದೋ ತೋಟಕ್ಕೆ ಬಂದಿದ್ದೀವಿ. ಈಗ ತೋಟದಲ್ಲಿ ಈಗ ಏಡಿ ಹಿಡಿಯೋಕ್ಕಂತ ಬಂದಿದ್ದೀವಿ. ಹುಡುಕ್ತಾ ಇದ್ದಾರೆ ನಮ್ಮ ಹಂಟ್ ಮಾಸ್ಟರ್. ಒಂದಾರು ಏಡಿ ಸಿಗುತ್ತಾ ನೋಡ್ಬೇಕೀಗ. ಒಂದು ಏಡಿ ಸಿಗ್ಲ ಅಂದರೆ ಇವತ್ತಿನ ದಿನನೇ ಸರಿ ಇಲ್ಲ ಅಂತ. ರಾಹುಗಳಿಗೆ ಒಂದು ಏಡಿ ಸಿಕ್ಕಂಗೆ ಕಾಣ್ತಿದೆ ನೋಡಿ. ಕಾಲ ಮೇಲೆ ಮೆಟ್ಟಿರ್ತಾನೆ. ಎಷ್ಟು ದೊಡ್ಡ ಏಡಿ ಅಂತ ಗೊತ್ತಾಗ್ತಿಲ್ಲ. ಇದು ತುಂಬ ದೊಡ್ಡ ಇದೆ. ಎರಡು ಕಾಲ ಮೇಲೆ ಮೆಟ್ಟಿರ್ತಾರೆ. ಭಯ ಆಗ್ತಿದೆ. ಭಯ ಕರ್ಮನಿಲ್ಲ, ಸುಮಾರು ಹಿಡಿದೆ ನಾನು. ಎರಡು ಹಿಡಿತಿದ್ದಾನೆ. ಫಸ್ಟ್ ಏಡಿ
ಮೀನು ಹುಡುಕ್ವಿ, ಮೀನು ಸಿಕ್ಕಿಲ್ಲ. ಏಡಿ ಸಿಕ್ಕಲ್ಲ ಅಂತ ಅಂದ್ಕೊಂಡ್ವಿ. ನೋಡಿ ಫಸ್ಟ್ ಏಡಿ ಸಿಗ್ತಾ ಇದೆ ಈಗ. ಕಚ್ಚುತ್ತೆ ಎಲ್ಲ ಗೊತ್ತಿಲ್ಲ ಗೈಸ್. ಒಂದು ಕೊಂಬು ಸಿಕ್ತು, ಮತ್ತೊಂದು ಕೊಂಬೆ ಸಿಕ್ತಿಲ್ಲ ಗೈಸ್. ನೋಡಿ ಹಂಟರ್ ಸಿಕ್ಕಾಪಟ್ಟೆ ಹಿಡಿತಿದ್ದಾನೆ, ಭಾರಿ ಸ್ಟ್ರಗಲ್ ಮಾಡಿ ಹಿಡಿತಿದ್ದಾನೆ. ನೋಡಿ ಏಡಿ ಕತ್ತ ಅಂತ ಗೊತ್ತಿಲ್ಲ ಗೈಸ್. ಕೊಂಬು ತುಂಡಾಯಿತು, ಅದು ಏಡಿ ಬಿಟ್ಟಿಲ್ಲ. ನೋಡಿ ದೊಡ್ಡ ಏಡಿನೇ, ಒಳ್ಳೆಯದು. ಅದು ಸಾಧಾರಣ ಏಡಿ ಅಂತೂ ಫಸ್ಟ್ನೇ ಬೋಣಿಗೆ ಆಯಿತು. ಬನ್ನಿ ಇನ್ನೆಷ್ಟು ಏಡಿ ಸಿಗುತ್ತೆ ಅಂತ ನೋಡೋಣ. ಚೀಲ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ಹಿಂಗೆ ಹಾಕ್ತೀನಿ ಹಾಗೆ. ಒಂದೇ ಸಿಕ್ಕಿದ್ರೆ ಹಂಗೆ ತಗೊಂಡೋಗಿಟ್ರೆ ಸರ್. ನೋಡಿ ಚೀಲ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ಆಗಿದೆ, ಓಡಾಡ್ತಿದೆ ದೇವರ್ಸಿಗೆ ಏಡಿ. ಹಿಂಗಿಡ್ತಾಳ ನೋಡಿ ಗೈಸ್, ಒಂದು ಮೀನು ಸಿಕ್ತಂಗುಂಟು. ಎಂತ ಮೀನು ಅಂತ ಗೊತ್ತಾಗ್ತಿಲ್ಲ. ಒಳ್ಳೆ ಮೇಲೆ ನೋಡಿ ಹೊಡಿ, ತಿಂತೀರ ನೀವು? ಈ ತಿಂದೇನೆಲ್ಲ ತಿಂತಾರೆ ನೋಡಿ. ಒಂದು ಮೀನು ಶಿಕಾರಿ ಆಗಿದೆ. ಫಸ್ಟ್ ಮೀನು, ಒಂದು ಮೀನು ಶಿಕಾರಿ ಆಗಾಯ್ತು. ಎಂಥ ಮೀನದ? ಒಳ್ಳೆ ಮೀನು. ಹಳೆ ಮೀನ? ಒಳ್ಳೆ ಹಳೆ ಮೀನ? ಹಳೆ ಮೀನು ತಿಂತಾರಾ? ಹಾಕಿರಲ್ಲ ತಿಂತಾರಪ್ಪ. ಮುರುಗುಂಡು ತಾರೆ ಸಾಲಿಸ್ತೀವಿ. ದೊಡ್ಡ ಏಡಿನ ಸಣ್ಣ ಏಡಿನ ಗೊತ್ತಿಲ್ಲ. ಸಣ್ಣದ? ಹಾಂ, ಹುಡುಕಿ ಸಾಕಾಗಿ ಮನೆ ಹೊರಟಿದ್ವಿ. ಅಷ್ಟೊತ್ತಿಗೆ ಒಂದು ಏಡಿ ಸಿಕ್ಕಿದೆ ನೋಡಿ. ಹೋಯ್ತು ಮತ್ತೆ ಸತ್ತೆ. ಏಡಿ ಎರಡು ಮುರಿದೋಗಿದೆ ನೋಡಿ. ಇಷ್ಟು ದೊಡ್ಡ ಏಡಿ ಇಲ್ಲ, ಸಾಧಾರಣ ಈಗ 1/4% ಸಾರಿಗೆ ಮತ್ತೆ ಸಿಕ್ಕೋಗ್ತೀವಿ. ಅಂತೂ ಬೇರೆ ಗದ್ದೆಗೆ ಬಂದಿದ್ದಕ್ಕೆ ಸಾರ್ಥಕ ಆಗಿದೆ ಈಗ. ಇದೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಸಿಗಲ್ಲಪ್ಪ, ಕೈ ಹಾಕ್ತಿದ್ದಾನೆ. ಸಿಗಲ್ಲ ಸಿಗಲ್ಲಪ್ಪ. ಕುಳಿ ಸಣ್ಣ ಫೈನಲ್ ಲಾಸ್ ಆಗಿದೆ. ಒಂದು ಹೆಚ್ಚು ಕಡಿಮೆ ಒಂದು 2 ಅವರ್ ಸುತ್ತೀವ. 2 ಅವರ್ ಸುತ್ತಿದ್ದಕ್ಕೆ 2 ಏಡಿ ಸಿಕ್ಕಿದೆ ಅಷ್ಟೇ. ಅವರಿಗೊಂದು ಏಡಿ ನೋಡಿ. ಚೀಲ ಸಿಕ್ಕಾಪಟ್ಟೆ ದೊಡ್ಡ ಇದೆ. ಆದರೆ ಮೀನು ಮಾತ್ರ, ಮೀನಲ್ಲ ಸಾರಿ ಏಡಿ ನೋಡಿ. 2 ಏಡಿ ಸಿಕ್ಕಿದೆ, ಆದರೂ ಹೋಗಿದ್ದಕ್ಕೆ ನೋಡಿ. ಹಿಂಗೆ ಏಡಿ, ಒಂದು ಮೀನು ನೋಡಿ ಹೆಂಗೆ ಇನ್ನೂ ಜೀವಂತ ಇದೆ. ಒಂದು ಮೀನು, 2 ಏಡಿ. ಹೆಂಗಿದೆ ನೋಡಿ ಏಡಿ, ಹೆಂಗಿದೆ ಅಂತ ಹೇಳಿ ನೋಡಿ. ಅದು ಕಚ್ಚೋ ಕೊಂಬೀಗ ಆಲ್ರೆಡಿ ಮುರಿದಾಗಿದೆ. ಈಗೇನಿಲ್ಲ, ಇದ್ರ ಪವರೇ ಇಲ್ಲ, ಪವರ್ಲೆಸ್. ಈಗ ಪವರ್ಲೆಸ್ ಏಡಿ. ಹಂಟಿಂಗ್ ಮಾಸ್ಟರ್ ನೋಡಿ ಇಲ್ಲಿದ್ದಾನೆ.